ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ, ಇವತ್ತಿನ ದಿನ ನಾನು ನಮ್ಮ ಚಿತ್ರದುರ್ಗದಲ್ಲಿ ಒಂದು ಶೋ ನಡೀತಾ ಇದೆ. ಆ ಶೋಗೋಸ್ಕರ ಹೋಗ್ತಾ ಇದ್ದೀನಿ ನೋಡ್ಕೊಂಡು ಬರೋದಿಕ್ಕೆ. ಯಾವ ತರ ಮಾಡಿದ್ದಾರೆ, ಏನ್ ಖುಷಿ ಸಿಗುತ್ತೆ, ಅಲ್ಲಿ ಏನೇನಿದೆ. ಚಿತ್ರದುರ್ಗದಲ್ಲಿ ಮರ್ಮೇಡ್ ಶೋ ಅಂಡ್ ಔಟ್ಡೋರ್ ಎಕ್ಸಿಬಿಷನ್ ಜೂನ್ 8 ಇಂದಾನೇ ಶುರುವಾಗಿದೆ. ಬಟ್ ಶನಿವಾರ ಭಾನುವಾರ ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ನಾವು ನೋಡೋಕ್ಕಿಂತ ಮಕ್ಕಳು ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ಹಂಗಾಗಿ ಮಕ್ಕಳುಗಳಿಗೆಲ್ಲ ರಜಾ ಅಲ್ವಾ, ಶನಿವಾರ ಭಾನುವಾರ ಆದಷ್ಟು ಮಕ್ಕಳನ್ನ ಬಿಡುವು ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕರ್ಕೊಂಡೋಗಿ. ಹಾಗೇನೆ ನಾನು ಇವತ್ತು ನನ್ನ ತಂಗಿ ಮಗಳಿಗೆ ರಜಾ ಇದೆ, ಹಂಗಾಗಿ ಅವಳನ್ನ ಜೊತೆಗೆ ನಾನು ಕೂಡ ಎಂಜಾಯ್ ಮಾಡಬೇಕು ಅಂತ ಇಬ್ರು ಕೂಡ ಈ ಶೋ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಹೇಗೆಲ್ಲ ಜೋಡಿಸಿ ನಮಗೆ ಎಂಟರ್ಟೈನ್ ಮಾಡ್ತಾರೆ, ಅಲ್ಲಿ ಏನೆಲ್ಲ ಮತ್ತೆ ಇದೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗಿ ನೋಡಿ ವಿಡಿಯೋ ಮಾಡ್ತೀನಿ. ಬನ್ನಿ, ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾನು ಮರ್ಮೇಡ್ಗಳ ಜೊತೆಗೆ ತೆಗೆಸ್ಕೊಂಡಂಥ ಒಂದು ಫೋಟೋ ಕ್ಲಿಕ್ ಇಲ್ಲಿ ಹಾಕಿದ್ದೀನಿ. ನೋಡಿದ್ರಲ್ಲ ಆ ಟ್ರಾಫಿಕ್ಕು, ಆ ಒಂದು ವೆಹಿಕಲ್ದು ಕ್ರೌಡು ಹೆಂಗಿದೆ ಅಂತ ಹೇಳಿದರೆ ನಮಗೆ ಒಳಗೆ ಗಾಡಿನೇ ಬಿಡಲಿಲ್ಲ. ಯಾಕೆ ಅಂದರೆ 5:15ಇಂದನೇ ಶೋ ಶುರುವಾಗೋದ್ರಿಂದ ಆಲ್ರೆಡಿ ತುಂಬ ಗಾಡಿಗಳು ಹೋಗಿತ್ತು. ಈವನ್ ಬೈಕುಗಳ್ನು ಕೂಡ ಬಿಡ್ತಾ ಇರಲಿಲ್ಲ. ಹೆಂಗೆಂಗೋ ತೋರಿಸ್ಕೊಂಡು ಹೋಗೋರು. ಮತ್ತೆ ಯಾಕೆ ಗಾಡಿಗಳು ಸುಮ್ಮನೆ ಟಚ್ ಆಗೋದು, ಅದು ಎಲ್ಲ ರಿಸ್ಕ್ ಅಂತೇಳಿ ನಮ್ಮ ಮನೆಯವ್ರು ತುಂಬ ದೂರದಲ್ಲೇ ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಹೊರಗೆಲ್ಲ ನೀವು ನೋಡ್ತಾ ಇರೋದು, ಅಲ್ಲೆಲ್ಲ ಫೋಟೋ ತಗೊಂಡ್ವಿ ನಾನು ನನ್ನ ಮಗಳು ಎಲ್ಲ ಸೇರಿಕೊಂಡು. ನೋಡಿ ಎಂಟ್ರೆನ್ಸು ಈ ಥರ ಹೋದ್ವಿ ಒಳಗಡೆ. ಅಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂದರೆ ಏನು ಅಣಬೆ ಅಥವಾ ಕೆಲವೊಂದು ಫ್ಲವರ್ಸು ಎಲ್ಲನೂ ಡೆಕೋರೇಷನ್ ಮಾಡಿ ಲೈಟಿಂಗ್ಸ್ ಎಲ್ಲ ಮಾಡಿ ಎಂಟ್ರೆನ್ಸ್ ಹೋಗೋ ದಾರಿಲಿ ಆ ಥರ ಎಲ್ಲನ ಮಾಡಿದ್ದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂದೊಂದು ಸರ್ತಿ ಈ ಥರ ಒಂದೊಂದು ಶೋಸ್ಗಳು ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ. ಅಲ್ಲಿ ಜನಗಳು, ಆ ಮಕ್ಕಳ ಒಂದು ಇದನ್ನು ನೋಡಿ ಸೌಂಡ್ ಆಗಿದೆ. ಕೇಳ್ಕೊಂಡ್ರಿ ಅಂತ ಅಂದ್ಕೋತೀನಿ. ನೋಡಿ, ಮಕ್ಕಳಲ್ಲಿ ಖುಷಿ ನೋಡಬೇಕಿತ್ತು. ಪಾಪ ಅಲ್ಲಿ ನೋಡಿ ಪಾಪ ಗ್ರೀನ್ ಫಿಶ್ಶು, ಅಲ್ಲಿ ನೋಡಿ ಪಾಪ ಎಲ್ಲೋ ಫಿಶ್ಶು ಅಂತೇಳಿ ಎಷ್ಟು ಕ್ಯೂರಿಯಾಸಿಟಿ. ನಮ್ಮ ಚಿತ್ರದುರ್ಗದಲ್ಲಿ ಸುತ್ತಮುತ್ತ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳೆಲ್ಲ ಇದ್ದಾವೆ, ಎಲ್ಲ ನೋಡಿಬಿಟ್ಟಿರ್ತಾರೆ ಆಲ್ರೆಡಿ. ಇಲ್ಲೇ ಇರೋರಾದರೆ ಅವ್ರಿಗೆ ಏನಾದರೂ ಹೋಗ್ಬೇಕಂದ್ರೆ ತುಂಬ ದೂರ ಹೋಗಬೇಕು, ಮತ್ತು ಭಾಳ ದಿನ ರಜಾ ಕೊಡೋದಿಲ್ಲ, ಮತ್ತು ಏನು ಅಮೌಂಟು ಕೂಡ ಹೆಚ್ಚಾಗಬೇಕಾಗುತ್ತೆ, ಖರ್ಚಾಗುತ್ತೆ. ಸುಮ್ಮನೆ ಹೋದರೆ ಬಂದರೆ ಅವೆಲ್ಲದಕ್ಕೂ ಆಗುತ್ತೆ. ಹಾಗಾಗಿ ಈ ಥರ ಏನಾದರೂ ಒಂದು ಶೋಸು ಅಥವಾ ಬಂತು ಎಕ್ಸಿಬಿಷನ್ನು ಅಂತ ಹೇಳಿದರೆ ನಮ್ಮ ದುರ್ಗದವ್ರು ಕಾಯ್ಕೊಂಡಿರ್ತಾರೆ ಮಕ್ಕಳಿಗೆ ಎಂಟರ್ಟೈನ್ ಮಾಡೋಕ್ಕೋಸ್ಕರನ. ಅದಕ್ಕೆ ಅಂತಲೇ ಈ ಥರ ಒಂದೊಂದು ಶೋಸ್ಗಳು ನಾನು ಬೂಸ್ಟ್ ಮಾಡುತ್ತೆ ಅಂತ ಹೇಳಿದ್ದು. ಮಕ್ಕಳ ಜೊತೆಗೆ ಪೇರೆಂಟ್ಸು ಹೋಗ್ತಾರೆ, ಅವರಿಗೆ ಒಂದು ಖುಷಿ ಮೊಮೆಂಟ್ ಅಂತ ಅವ್ರಿಗೆ ಸಿಗುತ್ತೆ. ಮಕ್ಕಳಿಗೂ ಇವ್ರಿಗೂ ಮೈಂಡು ಫ್ರೆಶ್ ಆಗುತ್ತೆ. ಕೆಲವೊಂದು ಜನಗಳು ಗೊತ್ತಿರೋರು ಸಿಕ್ಕು ಅಲ್ಲೆಲ್ಲ ಕೆಲವೊಂದು ವಿಷಯಗಳಿಂದ ನಮ್ಮ ಮೈಂಡ್ ಎಕ್ಸ್ಪ್ಲೋರ್ ಆಗುತ್ತೆ. ತುಂಬಾ ಮೈಂಡು ಫ್ರೀ ಅನಿಸುತ್ತೆ. ಆದರೂ ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು, ರಶ್ ಇತ್ತು. ಅಲ್ಲಿ ಮರ್ಮೇಡ್ಗಳು ಈಗ ಸಿಗ್ತಾರ ಅಂತ ನೋಡಿದರೆ ಅಲ್ಲಿ ಕೆಲವೊಂದು ಮಾತ್ರ, ಅಂದರೆ ಇಬ್ಬರೇ ಮರ್ಮೇಡ್ ಇದ್ದಿದ್ದು. ಅವರು ನೋಡೋಕ್ಕೆ ಅಂತಲೇ ತುಂಬಾ ಜನ ಸೇರಿತ್ತಪ್ಪ. ಅಲ್ಲಿ ಫಿಶ್ ಟ್ಯಾಂಕರ್ಗಳೆಲ್ಲ ಇತ್ತು. ಅದನ್ನು ಜೋಡಿಸಿರೋದಕ್ಕೆ ಒಂದು ಹ್ಯಾಟ್ಸಪ್ ಹೇಳಬೇಕು. ನೋಡಿದರೆ ಏನೂ ಅಲ್ಲ, ಅಲ್ಲಿ ಹೋದಾಗ ನಾವು ನೋಡಿದಾಗ ಇಷ್ಟೇನಾ, ಇಷ್ಟಕ್ಕೋಸ್ಕರ ಇಷ್ಟೊಂದು ಕೊಟ್ಟು ಬರಬೇಕಾ ಇಲ್ಲಿ ಅಂತ ಅನಿಸುತ್ತೆ. ಬಟ್ ಅವ್ರು ಮಾಡಿರೋ ಒಂದು ಕಲೆ ಇದೆಯಲ್ಲ, ಅದನ್ನೆಲ್ಲ ಜೋಡಿಸಿ ಫಿಶ್ ಎಷ್ಟು ದೊಡ್ಡದೆಲ್ಲ ಇದೆ ಅದಕ್ಕೆಲ್ಲ ಹಾಕ್ಬಿಟ್ಟು ಒಂಥರ ಆರ್ಚ್ ಥರ ಮಾಡಿರೋದೇ ಒಂದು ವೈವಿಧ್ಯತೆಯಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಖುಷಿ ಆಗುತ್ತೆ. ನಾನು ಅಲ್ಲಿ ಕೆಲವೊಂದು ಫಿಶ್ಗಳ ಜೊತೆಗೆ ಆಟ ಆಡಿದೆ. ಮಗಳು ಹಂಗೆ ಕ್ಯಾಪ್ಚರ್ ಮಾಡಿದ್ದಾಳೆ. ನೋಡಿ, ಇದೇ ಮರ್ಮೇಡ್ ಜಾಗ. ಇಬ್ಬರು ಮರ್ಮೇಡ್ಗಳಿದ್ದಾರೆ.
ಅವರು ತುಂಬ ರಶ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಅಂದರೆ ಅಲ್ಲಿ ನಾವು ದೂರದಿಂದನೇ ಕೆಲವೊಂದು ಇದನ್ನೆಲ್ಲ ತಕ್ಕೊಂಡ್ವಿ. ಯಾಕೆಂದ್ರೆ ಹತ್ರ ಹೋಗೋಕೆ ಅಷ್ಟು ಜನ ಇತ್ತು. ಅವರೆಲ್ಲ ಹೋದ್ಮೇಲೆ ಸ್ವಲ್ಪ ಮೂವ್ ಆಗಿ ಮುಂದೆ ಹೋಗಿ ನಾವು ಕೆಲವೊಂದು ಪಿಕ್ಚರ್ಗಳ್ನೆಲ್ಲನ ತೊಗೊಂಡ್ವಿ. ಮತ್ತು ಶಾರ್ಟ್ಸ್ಗಳು ತೊಗೊಂಡ್ವಿ, ಕೆಲವೊಂದು ವೀಡಿಯೋನೂ ಮಾಡಿದ್ವಿ. ಬಟ್ ನೋಡೋರಿಗೆ ಹೊರಗೆಲ್ಲ ನೋಡಿದ್ರೆ ಎಷ್ಟೊಂದು ಜನ ಇದ್ದಾರೇನೋ, ಎಷ್ಟೋ ಮಾಡಿದಾರೇನೋ ಅಂತ. ಅಲ್ಲ, ಓನ್ಲಿ 2 ಗರ್ಲ್ಸ್ ಅಷ್ಟೇ ಇದ್ದಿದ್ದು, ಅಂದರೆ ಮರ್ಮೇಡ್ಗಳು, ಮತ್ಸ್ಯ ಕನ್ಯರು. ಅದನ್ನ ನೋಡೋಕ್ಕೋಸ್ಕರನೇ ಹೋಗಿದ್ದು ನಾವು ಇನ್ನೊಂದಲ್ಲಿ ಮಿಸ್ ಮಾಡ್ಕೊಂಡು ಬಂದಿದ್ದು ಏನಪ್ಪ ಅಂತೇಳಿದ್ರೆ ಅವತಾರ್ ಎಕ್ಸಿಬಿಷನ್. ಮತ್ತೆ ಒಳಗೋಗಿ ಅದಕ್ಕೊಂದು ಫೀ ಇತ್ತಂತೆ. ಬಟ್ ಅಲ್ಲಿ ಜನ ನೋಡಿಬಿಟ್ಟು ನಾವು ಎಷ್ಟೊತ್ತಿಗೆ ಹೊರಗೆ ಸದ್ಯ ಮಳೆ ಸ್ವಲ್ಪ ತಂಪು ಮಾಡಿರೋದ್ರಿಂದ ಭೂಮಿನ ಅಷ್ಟೊಂದು ಧೂಳು ಇಲ್ಲ ಆ ಜನಕ್ಕೆ. ಅದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಇಲ್ಲಾಂದರೆ ಸಖತ್ ಡಸ್ಟ್ ಅಲರ್ಜಿ ಅಂತ ಆಗ್ತಾಯಿತ್ತು, ಅಷ್ಟು ಜನ ಸೇರಿತ್ತು. ನಾವು ಅದೊಂದನ್ನು ಮಿಸ್ ಮಾಡ್ಕೊಂಡು ಬಂದ್ವಿ. ದಯವಿಟ್ಟು ಹೋದರೆ ಗಮನ ಇಟ್ಟು, ಅದೊಂದು ಕಡೆ ಸೈಡಿಗಿದೆ ಅದು ಎಂಟ್ರೆನ್ಸು, ಅಲ್ಲೊಂದು ಮತ್ತೆ ಎಕ್ಸ್ಟ್ರಾ ಫೀಸ್ ತಗೋಬೇಕಂತೆ. ನಮಗೆ ಅಲ್ಲಿಗೆ ಸಾಕಾಯಿತು, ತುಂಬ ಜನ ಇರೋದ್ರಿಂದನ ನಾವು ಎಕ್ಸಿಟ್ ಆಗಿಬಿಟ್ವಿ. ಆಮೇಲೆ ಯೋಚನೆ ಮಾಡಿದ್ವಿ ಮತ್ತೆ ಹೋಗೋಕ್ಕಾಗಲ್ಲ ಅಲ್ವಾ ನಾವು ಹೊರಗೆ ಬಂದಮೇಲೆ. ಬಟ್ ನೀವು ಯಾರಾದರೂ ಹೋದರೆ ಅದು ಮಿಸ್ ಮಾಡ್ಕೊಂಬರ್ಬೇಡ್ರಿ, ಕೇಳ್ರಿ ಎಷ್ಟು ಫೀ ಇರುತ್ತೆ ನೋಡ್ಕೊಂಡು ಅದೊಂದು ಬರ್ರಿ. ಹೋಗಿರ್ತೀರ ಆಲ್ರೆಡಿ, ನಾನು ಮಿಸ್ ಮಾಡಿಬಿಟ್ಟೆ ಅದನ್ನು ಅಂತ ಈಗಲೂ ನನಗೆ ಸಫರ್ ಆಗ್ತಾಯಿದೆ. ಮತ್ತೆ ಹೋಗೋಕ್ಕಾಗಲ್ಲ ಪದೇ ನಾವು. ನೋಡಿ, ಈ ಥರ ಒಂದು ಚಿತ್ರದುರ್ಗದಲ್ಲಿ ಒಂದು ಮೈಂಡ್ ಫ್ರೆಶ್ ಆಗೋವಂಥ ಶೋ ಇದೆ. ಅದು ನೋಡೋದಕ್ಕೆ ಅಲ್ಲಿ ಹೋದಾಗ ಸಣ್ಣದಾಗುತ್ತೆ, ನೋಡೋಕೆ ತುಂಬ ದೊಡ್ಡದು ಅನಿಸುತ್ತೆ. ಇನ್ನೆಲ್ಲ ಹೊರಗಡೆ ಆ್ಯಕ್ಟಿವಿಟೀಸ್ ಅಂದರೆ ಗೇಮ್ಸು, ಆಮೇಲೆ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ ಸ್ಟಾಲ್ಗಳು, ಏನಾದರೂ ಅವಶ್ಯಕತೆಯಾಗಿ ಗೃಹ ಬಳಕೆ ವಸ್ತುಗಳು ಸಖತ್ತಾಗಂತೂ ಹಾಕಿದ್ದಾರೆ. ಅದು ಎಲ್ಲ ಕಡೆ ಎಕ್ಸಿಬಿಷನಲ್ಲಿ ಕಾಮನ್ ಆಗಿರೋದು. ನಾ ಆ್ಯಕ್ಚುಲಾಗಿ ಹೋಗಿದ್ದು ಈ ಮತ್ಸ್ಯಕನ್ಯೆಯರು ನೋಡೋಣ ಅಂಥೇಳಿ. ಅವ್ರದ್ದು ಸಖತ್ ಟ್ಯಾಲೆಂಟು. ಒಂದು ಆ ನೀರಲ್ಲೇ ಅವರು ಮಾಡಬೇಕಲ್ಲ, ನಾವೆಷ್ಟು ಅಲ್ಲಿ ದುಡ್ಡು ಕೊಟ್ಟಿದ್ದು ಮರ್ತು ಬಿಡ್ತೀವಿ. ಅಯ್ಯೋ ಹೌದಲ್ಲ, ಎಷ್ಟು ತನಕ ನೀರಲ್ಲಿ ಇರ್ತಾರೆ ಇವರು ಅನ್ನೋ ಒಂದು ಆಲೋಚನೆಗೆ ಬೀಳ್ತೀವಿ. ಅವ್ರು ಅಲ್ಲಿ ಹೋಗಿ ಮೇಲೆ ಕಂಬಿಗಳೆಲ್ಲ ಹಾಕಿದ್ದಾರೆ, ಅಲ್ಲೋಗಿ ಮತ್ತೆ ರೆಸ್ಟ್ ಮಾಡಿ ಗಾಳಿ ಎಲ್ಲ ಇದು ಮಾಡ್ಕೊಂಡು ಮತ್ತೆ ಅವ್ರ ಸ್ಪೆಕ್ಸ್ ಎಲ್ಲ ಸರಿ ಮಾಡ್ಕೊಂಡು ಮತ್ತೆ ಬಂದು ನಮಗೊಂದು ಶೋಪ್ ಕೊಡೋರು. ನೋಡೋದಕ್ಕೆ ಚೆನ್ನಾಗಿತ್ತು. ಹುಡುಗಿರು ಮಾತ್ರ ಸಖತ್ತಾಗಿದ್ರು, ಮರ್ಮೇಡ್ಗಳು ಅಂತ ಹೇಳ್ತೀವಿ ನಾವು ಅವರನ್ನ. ಮತ್ತು ಮತ್ಸ್ಯಕನ್ಯೆಯರು ತುಂಬ ಎಕ್ಸಲೆಂಟಾಗಿ ಪೋಸೆಲ್ಲ ಕೊಟ್ಟರು. ಮಕ್ಕಳಿಗೆಲ್ಲ ಹಾರ್ಟ್ ಕೊಡ್ತಾಯಿದ್ರು, ಕಿಸ್ ಕೊಡ್ತಾಯಿದ್ರು, ಒಂದು ಲವ್ ಸಿಂಬಲ್ ಬರಿತಾಯಿದ್ರು ನೀರೊಳಗೇ. ಹಾಗೆಯೇ ನನ್ನ ಮಗಳು ಕೂಡ ಅವಳ ಹತ್ರ ಹೋಗಿ ಒಂದು ಪ್ಲೈನ್ ಕಿಸ್ ತೊಗೊಂಡ್ಲು, ಹಂಗೆ ಹಾರ್ಟ್ಲಿ ತೊಗೊಂಡ್ಲು. ಚೆನ್ನಾಗಿತ್ತು ಒಂದು ಸ್ವಲ್ಪ ಹೊತ್ತು. ಅದ್ರಾಗೂ ಚಿಕ್ಕ ಮಕ್ಕಳ ಜೊತೆಗೆ ಇದೆಲ್ಲ ನೋಡೋದಿದೆಯಲ್ಲ ಸಖತ್ತು ಮಜವಾಗಿರುತ್ತೆ. ಅದು ಒನ್ ಡೇ ಶೋ ಅಂದರೆ ಪದೇ ನೋಡೋಕ್ಕಾಗಲ್ಲ. ಒಂದು ಸರ್ತಿ ಹೋಗಿ ನೋಡಿ ಎಂಜಾಯ್ ಮಾಡಬೇಕು. ಒಂದು ದಿವಸ ನಮಗೂ ಒಂದು ಹೊರಗೆ ಹೋದ್ವಿ ಫ್ಯಾಮಿಲಿ ಜೊತೆಗೆ ನಮ್ಮ ದುರ್ಗದಲ್ಲಿ ಅನ್ನೋ ಒಂದು ಖುಷಿ ಸಿಗುತ್ತೆ. ಆವಾಗವಾಗ ಈ ಥರ ಶೋಸ್ಗಳು ಆಗ್ತಾ ಇರ್ತಾರೆ. ಇದು ಒಂದು ಶೋನು ಹೋಗಿ ಆಗೋರು ಆದಷ್ಟು ನೋಡ್ಕೊಂಬರ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ನಾವು ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಸ್ಟಾಲ್ಗಳ ಕಡೆ ಅಡ್ಡಾಡಿದ್ವಿ. ಎಲ್ಲ ಕಾಮನ್ಲಿ ಎಲ್ಲ ಕಡೆ ಇರೋ ಹಂಗೆ ಏನು ಅವಶ್ಯಕತೆಯಾಗಿ ಹೆಣ್ಮಕ್ಳಿಗೆಲ್ಲ ಬೇಕೋ ಆ ಥರ ಎಲ್ಲ ವಸ್ತುಗಳನ್ನು ಅಲ್ಲಿ ಸ್ಟಾಲ್ಗಳು ಹಾಕಿದ್ದಾರೆ. ಅವಶ್ಯಕತೆ ಇರೋರು ತೊಗೊಂಡು ಬರ್ಬೋದು. ಇಲ್ಲ ಹಾಗೆ ಸುತ್ತಾಡ್ತಾ ಹೋದರೆ ಅಲ್ಲಿ ಗೇಮ್ಗಳು ಆಟ ಆಡೋದಕ್ಕೆ ಆಲ್ರೆಡಿ ಇರುತ್ತೆ. ನಮ್ಮ ದಸರಾದಲ್ಲಿ, ನಮ್ಮ ಮುರುಘಾ ಮಠದಲ್ಲಿ ಹಾಕ್ತಾರೆ. ಇನ್ನು ಎನಿ ಒಂದು ಕ್ರಾಫ್ಟ್ ವರ್ಕು ಎಕ್ಸಿಬಿಷನ್ ಬಂದಾಗ, ಇಂಡಿಯನ್ ಕ್ರಾಫ್ಟ್ ಬಂದಾಗ ಪ್ರತಿಯೊಂದು ಇದರಲ್ಲೂ ಅದು ಗೇಮಿಂದು ಅಂತ ಸಪ್ರೇಟ್ ಇರುತ್ತೆ ಆಟ ಆಡೋದಕ್ಕೆ. ಆ ಥರ ಇಲ್ಲೂ ಕೂಡ ಅದು ಕೂಡ ಒಳಗೊಂಡಿದೆ. ಅದನ್ನು ಆಟ ಆಡೋರು ಇಷ್ಟಪಟ್ಟು ಆಟ ಆಡ್ಬೋದು. ಅದ್ರ ಜೊತೆಗೆ ಸ್ನ್ಯಾಕ್ಸ್ ಅಂತ ತುಂಬಾ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಕೆಲವೊಂದು ಹತ್ರ ತಿಂಡಿ ಎಲ್ಲನೂ ಕೂಡ ಸಿಗತ್ತೆ. ಮತ್ತು ನಿಮಗೆ ಬೇಕಾದಂಥ ಉಪ್ಪಿನಕಾಯಿಗಳು ವೆರೈಟಿಯಾಗಿ ಉತ್ತರ ಕನ್ನಡ ಶೈಲಿದು ಉಪ್ಪಿನಕಾಯಿಗಳೆಲ್ಲ ಸಿಗುತ್ತೆ. ಇಷ್ಟಪಟ್ಟರು ತೊಗೊಂಬರ್ಬೋದು. ಹಾಗೆ ಚಾಟ್ಸ್ಗಳು ಅಂದರೆ ಕಾಂಡಿಮೆಂಟ್ಸ್ ಅಲ್ಲಿ ಮಾಡತಕ್ಕಂಥ ಎಲ್ಲ ಥರ ತಿಂಡಿಗಳೂ ಅಲ್ಲಿ ಸಿಗುತ್ತೆ. ಬೇಕಂದ್ರೆ ಅಂದರೆ ಭಾಳ ಸ್ಟಾಲ್ಗಳಿಲ್ಲ, ಅದೆಲ್ಲ ಒಂದೊಂದು ಸ್ಟಾಲ್ ಮಾತ್ರನೇ ಅಲ್ಲಿ ಹಾಕಿದ್ದಾರೆ. ಬೇಕು ಅನ್ನೋರು ಇದು ಮಾಡೋದು. ಮತ್ತು ನಾವು ಎಕ್ಸ್ಟ್ರಾ ಅಲ್ಲಿ ಏನಾದರೂ ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು ಮಾಡಬೇಕು ಅಂತಂದರೆ ಜಾಸ್ತಿ ಆಪ್ಷನ್ಸು ಇಲ್ಲ ಅಲ್ಲಿ. ಒಂದು 2-3 ಹತ್ರ ಇದೆ. ಕಾರ್ನು ಮತ್ತು ಏನು ಹೇಳ್ತೀವಲ್ಲ ವೆಪಲ್ಸು ಇದೆಲ್ಲನೂ ಅಲ್ಲಿ ಮಾಡಿದ್ದಾರೆ. ಕೆಲವೊಂದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿ ಆರಾಮಾಗಿ ಬರ್ತೀನಿ ಅಂತಂದರೆ ಹೋಗ್ಬಿಟ್ಟು ಬನ್ನಿ. ಚೆನ್ನಾಗಿದೆ ಒಂದು ಶೋ ಇವತ್ತು. ಆದಷ್ಟು ಭಾನುವಾರ ರಶ್ ಇರುತ್ತೆ. ನಿಮಗೆ ಬಾಕಿ ಟೈಮ್ ಇನ್ನೂ ಕೇಳಿದೆ ನಾನಲ್ಲ ಅವ್ರನ್ನ, ಎಷ್ಟು ದಿವಸ ಇರುತ್ತೆ ನಿಮ್ಮ ಶೋ ಇನ್ನೂ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಅವರು. ಇನ್ನೊಂದು ತಿಂಗಳಿರುತ್ತೆ ಮೇಡಮ್ ಅಂತೇಳಿ. ಸಾವಕಾಶವಾಗಿ ಹೋಗಿ ಬನ್ನಿ ನೀವು. ಅದರಲ್ಲೂ ಶನಿವಾರ ಭಾನುವಾರ ಹೋಗಬೇಡಿ, ಏಕೆಂದರೆ ಮಕ್ಳುಗಳಿಗೆ ರಜೆ ಇರೋದ್ರಿಂದ ಪೇರೆಂಟ್ಸು ಕರ್ಕೊಂಡು ಬರ್ತಾನೆ ಇರ್ತಾರೆ, ಜಾಸ್ತಿ ಜನ ಇರುತ್ತೆ. ಬಾಕಿ ದಿನದಲ್ಲಿ ಒಂದು ನೈಟು ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಒಂದು ಡಿನ್ನರ್ ಮಾಡ್ಕೊಂಡು ಹೊರಗೆ
ಬನ್ನಿ ಖುಷಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಗೇಮಿಂಗ್ ಎಲ್ಲ ಹೆಂಗೆ ಹಾಕಿದಾರಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೋರಿಸ್ತಾ ಹೋಗ್ತೀನಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ ಹಾಗೆ ಇನ್ನೊಂದು ಸರಿ ಹೇಳ್ತೀನಿ, ಅಲ್ಲಿ ಅವತಾರ್ ಎಕ್ಸಿಬಿಷನ್ದು ಇದೆ, ಒಂದು ಟಿಕೆಟ್ ಸಿಗತ್ತಂತೆ ಒಳಗೋದ್ರೆ. ಅದೊಂದು ಸೈಡಿಗಿದೆ, ಗೊತ್ತಾಗಲ್ಲ ಎಲ್ರಿಗೂ. ಬಟ್ ಎಲ್ಲ ಮುಗಿಸ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಕೆಲವರು. ನೀವು ಆದಷ್ಟು ಮರಿಬೇಡ್ರಿ, ಹೋಗಿ ಅಲ್ಲಿ ಹೋಗಿ ಒಂದು ವಿಸಿಟ್ ಮಾಡ್ಕೊಂಡು ಬರ್ರಿ. ಅಷ್ಟೊಂದು 70 ರೂಪಾಯಿ ಒಂದು ಟಿಕೆಟ್ ಇದೆ. ಹೋಗಿರ್ತೀರಾ ಅಂದರೆ ಎಲ್ಲನೂ ಮುಗಿಸ್ಕೊಂಡು ಬರ್ರಿ. ನಾವು ರಶ್ಶಿಗೆ ಅದಕ್ಕೆ ಮಟ್ಟದ ಗಮನಕ್ಕೂ ಕೂಡ ಬರಲಿಲ್ಲ ನಮಗೆ, ಹಂಗಾಗಿ ಮಿಸ್ ಮಾಡ್ಕೊಂಡು ಬಂದ್ವಿ. ಹೋಗಿ ಬನ್ನಿ ಎಲ್ಲರೂ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್, ಮತ್ತೆ ಸಿಗೋಣ.